ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಜ್ರೀಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ನಿಮಗೆ ಇಲ್ಲಿ ತುಂಬ ಈಸಿಯಾಗಿ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಉದ್ದ ಲೋಟದಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ, ಅಂದರೆ ಕಾಯಿ ಸುಳಿ, ಹಸಿದು ಕಾಯಿ ಸುಳಿ ತೊಗೊಂಡಿದ್ದೀನಿ. ಒಂದು ಲೋಟ ತುಪ್ಪ ತೊಗೊಂಡಿದ್ದೀನಿ. ಆಮೇಲೆ ಒಂದು ಲೋಟ ಕಡಲೆ ಹಿಟ್ಟು, ಆಮೇಲೆ ಅದಕ್ಕೆ 2 ಲೋಟ ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ 1 ಲೋಟ ಹಾಲು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ತಗೊಳ್ಳಿ, ಅದಕ್ಕೆ ಕಾಯಿ ಸುಳಿ ಹಾಕ್ಕೊಳ್ಳಿ. ಕಾಯಿ ಸುಳಿ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ತುಂಬ ನಯಸ್ಸಾಗಿ ರುಬ್ಬಾರ್ದು, ಇಷ್ಟ ಆಗಬೇಕು, ಈ ಥರ ರುಬ್ಕೊಳ್ಬೇಕು. ಈಗ ಒಂದು ಬಂಡಿ ಇಟ್ಕೊಳ್ಳಿ, ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದಾದ ನಂತರ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈ ಥರ ಕಡಲೆ ಹಿಟ್ಟು ಹಾಕ್ಕೊಳ್ಬೇಕು. ಇದು ಕಡಲೆ ಹಿಟ್ಟು ಗಂಟು ಇರಬಾರ್ದು. ನಾನು ಒಂದು ಸಲ ಜರಡಿ ಹಿಡ್ಕೊಂಡಿದ್ದೀನಿ, ಅದು ಕಾಳಾಗಲ್ಲ. ತುಪ್ಪಕ್ಕೆ ಹಾಕಿ ಈ ಥರ ತಿರುಗಿಸಿದಾಗ ಕಾಳಾಗಲ್ಲ, ಕಾಳಾಗಬಾರ್ದು. ಈ ಥರ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಅದು ಕೆಂಪಾಗೋ ತನಕ ಹುರ್ಕೊಳ್ಬೇಕು. ಅದು ಘಮ ಘಮ ಅಂತ ಪರಿಮಳ ಬರುತ್ತೆ, ಅಷ್ಟರ ತನಕ ಹುರಿಬೇಕು. ಇದನ್ನು ತುಪ್ಪದಲ್ಲೇ ಚೆನ್ನಾಗಾಗತ್ತೆ ಫ್ಲೇವರು, ಮತ್ತು ಟೇಸ್ಟಿ ಕೂಡ ಆಗುತ್ತೆ. ಹಲ್ವಾ ಸಪೂರ ಬರುತ್ತೆ, ಚೆನ್ನಾಗಾಗತ್ತೆ. ಈಗ ನೋಡಿ, ಈ ಥರ ಆಗಬೇಕು. ನೋಡ್ತಾ ಇದ್ದೀರಾ, ಈ ಥರ ಆಗಬೇಕು ನೋಡಿ. ಬ್ರೌನ್ ಆದ ತಕ್ಷಣ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಇದಕ್ಕೆ ಕಾಯಿ ರುಬ್ಬಿದ್ದನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ 1 ಕಪ್ ಕಡಲೆ ಹಿಟ್ಟಿಗೆ 3 ಲೋಟ ಸಕ್ಕರೆ ಬೇಕು. ನಾನು ಇಲ್ಲಿ 2 ಲೋಟ ತೊಗೊಂಡಿದ್ದೀನಿ. ತುಂಬ ಸ್ವೀಟ್ ಆಗಿಬಿಡುತ್ತೆ ಅಂತ 2 ಲೋಟ ತೊಗೊಂಡಿದ್ದೀನಿ. ತುಂಬ ಸ್ವೀಟ್ ಬೇಕು ಅಂತ ಇಷ್ಟಪಡೋರು 3 ಲೋಟ ತೊಗೊಳ್ಬೋದು. ನೋಡಿ, ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪಾಕ ಬರೆಸ್ಬೇಕು. ಇದನ್ನು ನೋಡಿ, ಈ ಥರ ಪಾಕ ಬರೆಸ್ಬೇಕು. ಕೈ ಬಿಡದೇ ತೊಳಸ್ತಾ ಇರಬೇಕು ಇದನ್ನು. ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಹಾಕಬೇಕು. ಸೋಡಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಸಪೂರ ಬರುತ್ತೆ, ಚೆನ್ನಾಗಾಗತ್ತೆ. ತಿನ್ನಲಿಕ್ಕೂ ಕೂಡ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಇದಕ್ಕೆ 7 ಕಪ್ ಹಲ್ವಾ ಅಂತ ಹೇಳ್ತಾರೆ. ನಾನು ಇಲ್ಲಿ 6 ಕಪ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಸಕ್ಕರೆ 2 ಕಪ್ ತೊಗೊಂಡಿದ್ದೀನಿ ಅಲ್ವಾ, ಹಾಗಾಗಿ 6 ಕಪ್ ಆಗಿದೆ. ನೀವು 3 ತಗೊಂಡ್ರೆ 7 ಕಪ್ ಆಗುತ್ತೆ. 1 ಲೋಟ ಕಡಲೆ ಹಿಟ್ಟಿಗೆ 3 ಲೋಟ ಸಕ್ಕರೆ ತಗೊಂಡ್ರೆ 7 ಕಪ್ ಆಗುತ್ತೆ. ಮಿಕ್ಕಿರೋ ಹಾಲನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದು ಸತಿ ಹಾಕ್ಕೊಳ್ಳಿ. ನೀರು ಮಾತ್ರ ಹಾಕಲೇಬಾರ್ದು, ಹಾಲೇ ಹಾಕಬೇಕು ಇದಕ್ಕೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನಾನು ಈಗ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ 1 ಚಿಟಿಕೆ ಸೋಡಾ ಸಾಕು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಅದು ಗುಳ್ಳೆ ಬರೋ ತನಕ ಕಾಯಿಸ್ಬೇಕು. ಪಾಕ ಬರಬೇಕು ಚೆನ್ನಾಗಿ. ಕೈ ಬಿಡದೇ ತೊಳಸ್ತಾ ಇರಬೇಕು. ಲಾಸ್ಟ್ ಮೂಮೆಂಟಲ್ಲಂತೂ ಬಿಡಲೇಬಾರ್ದು, ಏಕದಮ್ ತಳ ಹಿಡಿದ್ಬಿಡುತ್ತೆ, ಅಡಿಗಡೆ ಕೆಂಪಾಗಿಬಿಡುತ್ತೆ. ಹಾಗಾಗಿ ನೋಡಿ, ಈ ಥರ ಆಗಬೇಕು. ಈಗ ಒಂದು ಬಟ್ಲಿಗೆ ತುಪ್ಪ ಹಚ್ಕೊಳ್ಳೋಣ. ಮೊದಲೇ ತುಪ್ಪ ಹಚ್ಚಿಟ್ಕೊಂಡ್ರೆ ಆಮೇಲೆ ಈಸಿ ಆಗುತ್ತಲ್ವಾ. ಈಗ ನೋಡಿ, ಕಾಣಿಸ್ತಾ ಇದೆಯಾ, ಈ ಥರ ಆಗಬೇಕು. ಅದು ಪಾಕ ಬಂತು ಅಂದರೆ ಈ ಥರ ಮೈಸೂರು ಪಾಕ ನಾವು ಮಾಡಬೇಕಾದ್ರೆ ಹೇಗೆ ಎಳೆಯಾಗಿ ಬರುತ್ತೋ ಇದು ಅದೇ ಥರ ಬರುತ್ತೆ. ನೋಡಿ, ಈ ಥರ ಗುಳ್ಳೆ ಬರ್ತಾ ಹೋಗುತ್ತೆ. ಆವಾಗ ಇದು ಹದ ಸರಿ ಆಯಿತು ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಆಗ್ತಾಯಿದೆ. ನೋಡಿ, ಈ ಥರ ಗಟ್ಟಿ ಆಗಬೇಕು. ಈ ಥರ ಗಟ್ಟಿ ಆದಮೇಲೆ ನಾವು ಬಟ್ಲಿಗೆ ತುಪ್ಪ ಹಚ್ಚಿಟ್ಕೊಂಡಿರ್ತೀವಲ್ವ, ಅದಕ್ಕೆ ಹಾಕ್ಕೊಳ್ಬೇಕು. ನಾನೀಗ ಬಟ್ಲಿಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ, ಅದಕ್ಕೆ ಹಾಕಿದ್ದೀನಿ. ಅದನ್ನು ಬಟ್ಲನ್ನು ಹಿಡ್ಕೊಂಡು ತಟ್ಟಬೇಕು. ನೀವು ಮೇಲ್ಗಡೆಯಿಂದ ಏನು ಸವರಬಾರ್ದು, ಮೇಲ್ಗಡೆಯಿಂದ ತಟ್ಟಲೇಬಾರ್ದು, ಬಟ್ಲನ್ನೇ ಕುಟ್ಟಬೇಕು ಹಿಡ್ಕೊಂಡು. ಆಗ ತನ್ನಿಂದ ತಾನೇ ಹರಡ್ಕೊಳ್ಬೇಕು, ಅದು ಆಗ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಹಲ್ವಾ ಮಾಡಿ ನೋಡಿ ಒಂದು ಸತಿ ಮನೆಯಲ್ಲಿ, ಹೇಗಾಗುತ್ತೆ ಅಂತ ನನಗೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. 6 ಕಪ್ ಹಲ್ವಾ ಆರ್ 7 ಕಪ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.